ಓಕೆ, ನೆಕ್ಸ್ಟ್ ಪಾರ್ಟ್ ನೋಡೋಣ. ವಯಸ್ಸಿನಲ್ಲಿ ಎರಡನೇ ಪಾರ್ಟ್ ಇದು. ಒಂದನೇ ಪಾರ್ಟ್ ಬೇಸಿಕ್ಸು ಮತ್ತೆ ಅನುಪಾತದಲ್ಲಿ ಯಾವ ರೀತಿ ಕ್ವಶನ್, ಒಂದೇ ಅನುಪಾತ ಬಂದಾಗ ಯಾವ ರೀತಿ ಕ್ವಶನ್ ಬರ್ತದೆ ಅಂತ ನೋಡಿದ್ದೀವಿ, ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಏನಿದೆ ನೋಡಿ, ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 3:4. ಎ ಮತ್ತು ಬಿಗಳದ್ದು ಎಷ್ಟಿದೆ? 3:4 ಇದೆ. 8 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತವು 5:6 ಆದರೆ ಎಯ ಈಗಿನ ವಯಸ್ಸು ಎಷ್ಟು ಅಂತ ಕೇಳ್ತಾನೆ. ಹಾಗಾದ್ರೆ ಮೊದಲು ಅನುಪಾತ ಏನ್ ಕೊಟ್ಟಿದ್ದಾನೆ ಕರೆಕ್ಟ್ ಆಗಿ ಬರೀರಿ. ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ ಎಷ್ಟು? 3:4. ಏನು ಕೊಟ್ಟಿಲ್ಲ ಅಂದ್ರೆ ಎಂತ ವಯಸ್ಸು ಇದು? ಈಗಿನ ವಯಸ್ಸಿನ ಅನುಪಾತ. ಇನ್ನೊಂದು ವಯಸ್ಸಿನ ಅನುಪಾತ ಕೊಟ್ಟಿದ್ದಾನೆ, 8 ವರ್ಷಗಳ ನಂತರದ ವಯಸ್ಸಿನ ಅನುಪಾತ. 8 ವರ್ಷಗಳ ನಂತರ ಎಷ್ಟಾಗ್ತದೆ ಅಂತ ಹೇಳ್ತಾನೆ? 5:6. ಹೌದಾ? ಹಾಗಾದ್ರೆ ಕ್ವಶನ್ ಅಲ್ಲಿ 2 ಅನುಪಾತ ಬಂದ್ರೆ ಉದ್ದದ ವ್ಯತ್ಯಾಸ ನೋಡ್ಕೋಬೇಕು. ಯಾವ ವ್ಯತ್ಯಾಸ ನೋಡ್ಕೋತೀರಾ? ಉದ್ದದ ವ್ಯತ್ಯಾಸ, ವರ್ಟಿಕಲ್ ಡಿಫರೆನ್ಸ್. ನೋಡಿ, ಏದ ನಡಬರ್ಕೆ ವ್ಯತ್ಯಾಸ ಎಷ್ಟಿದೆ ಅಂತ ನೋಡಿದಾಗ 2 ಆದೆ. ಬಿದ ನಡಬರ್ಕೆ 2. ಹಾಗಾದ್ರೆ ಉದ್ದದ ವ್ಯತ್ಯಾಸ ಏನ್ ಬರಬೇಕು? ಇಲ್ಲಿ ಸೇಮ್ ಬರಬೇಕು ಅಂತ ಹೇಳ್ತೀವಿ. ಏನ್ ಬರ್ಬೇಕು? ಇಲ್ಲಿ ಸೇಮ್ ಬರಬೇಕು. ಹಾಗಾದ್ರೆ ಸೇಮ್ ಬಂದದೆ. ಹಾಗಾದ್ರೆ 2ಕ್ಕೆ ಅಥವಾ 2x ಅಂತ ಇಟ್ಕೋಬಹುದು. 2x ಗೆ ಎಷ್ಟಾಗ್ತದೆ ಇಲ್ಲಿ? 8 ವರ್ಷ. ಹಾಗಾದ್ರೆ 2ಕ್ಕೆ 8 ಆದ್ರೆ 1ಕ್ಕೆ ಎಷ್ಟಾಗ್ತದೆ ಸರ್? 4. 2 ಎಷ್ಟಲೇ 8? 2 4 8 ಅಂತ ಹೇಳ್ತೀವಿ. ಅಥವಾ x ನ ಬೆಲೆ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ x ಇಲ್ಲಿ ಇಡ್ತೀರಾ 8 ಡಿವೈಡೆಡ್ ಬೈ 2. 2 1 2 4. x ನ ಬೆಲೆ ಎಷ್ಟು? 4. ಈ x ಅನ್ನ ಏನ್ ಮಾಡ್ಕೋಬೇಕು? ಕ್ವಶನ್ ಏನ್ ಹೇಳ್ತಾನೆ ಅದಕ್ಕೆ ಗುಣಾಕಾರ. ಕ್ವಶನ್ ಏನ್ ಹೇಳ್ತಾನೆ? ಎ ಯ ಈಗಿನ ವಯಸ್ಸು ಅಂತ ಹೇಳ್ತಾನೆ. ಹಾಗಾದ್ರೆ ಎ ಯ ಈಗಿನ ಅನುಪಾತ ಎಷ್ಟು? 3. ಎ ಯ ಈಗಿನ ವಯಸ್ಸು ಅಂತ ಹೇಳ್ತಾನೆ. ಹಾಗಾದ್ರೆ 3 × 4 12. ಎ ಯ ವಯಸ್ಸು ಎಷ್ಟಾಗ್ತದೆ? 12 ಆಗ್ತದೆ. ನೋಡಿ ಕರೆಕ್ಟ್ ಆಗಿ ಕ್ವಶನ್ ಅಲ್ಲಿ 2 ಅನುಪಾತ ಬಂದ್ರೆ ಉದ್ದದ ವ್ಯತ್ಯಾಸ ನೋಡ್ಕೋಬೇಕಾಗ್ತದೆ. ಉದ್ದದ ವ್ಯತ್ಯಾಸ ಏನು ಬರಲೇಬೇಕು? ಇಲ್ಲಿ ಸೇಮ್ ಬರಲೇಬೇಕು. ಹಾಗಾದ್ರೆ ಸೇಮ್ ಎಷ್ಟು ಬರ್ತದೆ? ಇಲ್ಲಿ 2. ಇಲ್ಲಿ 2ಕ್ಕೆ 2 ಬರಬೇಕು, 1ಕ್ಕೆ 1 ಬರಬೇಕು, 3 ಬಂದ್ರೆ 3 ಬರಬೇಕು. ಹಾಗಾದ್ರೆ 2ಕ್ಕೆ 2 ಅಂದ್ರೆ 2x ಎಷ್ಟು ವರ್ಷ ಅಂತ ಹೇಳ್ಕೋಬೇಕು? 8 ವರ್ಷಗಳ ನಂತರ ಅಂತ ಕ್ವಶನ್ ಆಗಿದೆ. 8 ವರ್ಷಗಳ ನಂತರದರ ಇರ್ಬೋದು, ಹಿಂದಿನ ಏನಾದ್ರೂ ಕೊಟ್ಟಿರ್ಲಿ, ಕ್ವಶನ್ ಅಲ್ಲಿ ಆ ಸಂಖ್ಯೆನ ಇಟ್ಕೋತೀರ. ಇಲ್ಲಿ 8 ಕೊಟ್ಟಿದ್ದಾನೆ, 8. ಹಾಗಾದ್ರೆ 2ಕ್ಕೆ 8 ಆದ್ರೆ 1ಕ್ಕೆ ಎಷ್ಟಾಗ್ತದೆ ಸರ್? 4 ಆಗ್ತದೆ. ಈ 4ನ್ನ ಗುಣಾಕಾರ ಮಾಡ್ಕೋಬೇಕು. ಅದಕ್ಕೆ ಕ್ವಶನ್ ಏನ್ ಹೇಳ್ತಾನೆ? ಅದಕ್ಕೆ ಕ್ವಶನ್ ಎ ಅಂತ ಹೇಳ್ತಾನೆ. ಎ ಯ ಈಗಿನ ವಯಸ್ಸು ಏನು ಕೊಟ್ಟು? ಎ ಯ ಈಗಿನ ವಯಸ್ಸು ಅಂತ ಹೇಳ್ತಾನೆ. ಹಾಗಾದ್ರೆ ಎ ಯ ಈಗಿನ ಅನುಪಾತ ಎಷ್ಟು? 3. 3ಕ್ಕೆ ಎಷ್ಟಾಗ್ತದೆ? 12. 3 4 12. ಅರ್ಥ ಆಗ್ತದ? ಹಾಗಾದ್ರೆ ಇದು ಏನೂ ಬರಲಿಲ್ಲ. ಇದು ಸಿಂಪಲ್ ಮತ್ತೆ ಶಾರ್ಟ್, ಎಕ್ಸ್ ಇರಲಾರದಂತ ಮೆಥಡ್. ಇದು ಏನೂ ಗೊತ್ತಿರ್ಲಿಲ್ಲ ಅಂದ್ರೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಆನ್ಸರ್ ಆಪ್ಷನ್ ಅನ್ನು ತೆಗೆದು ಹಾಕ್ತೀರಾ ಅನ್ನೋದನ್ನ ಹೇಳ್ಕೊಡ್ತೀವಿ. ನೋಡಿ, ಸೆಕೆಂಡ್ ಮೆಥಡ್, ಉತ್ತರ ಆಯ್ಕೆಗಳ ಮುಖಾಂತರ ಹೋಗ್ತೀರಾ. ಕ್ವಶನ್ ನೋಡಿದಾಗ ಗೊತ್ತಾಗ್ತದೆ ಯಾರ ವಯಸ್ಸು ಕೇಳ್ತಾನೆ? ಎ ಯ ಈಗಿನ ವಯಸ್ಸು ಕೇಳ್ತಾನೆ. ಹಾಗಾದ್ರೆ ಎ ಯ ಈಗಿನ ಅನುಪಾತ ಎಷ್ಟದೆ? ಇಲ್ಲಿ 3 ಅದೆ. ಎ ಯ ಈಗಿನ ಅನುಪಾತ ಎಷ್ಟದೆ? 3 ಅದೆ. ಹಾಗಾದ್ರೆ ಉತ್ತರ ಆಯ್ಕೆಗಳಲ್ಲಿ 3ರ ಮಗ್ಗೆಯಲ್ಲಿ ಯಾವ್ದು ಭಾಗ ಹೋಗ್ತದೆ ಅದು ಆನ್ಸರ್ ಆಗಿರ್ತದೆ. ಉತ್ತರ ಆಯ್ಕೆಯಲ್ಲಿ 3ರ ಮಗ್ಗೆಯಲ್ಲಿ ಯಾವ್ದು ಭಾಗ ಹೋಗ್ತದೆ ಅದು ಆನ್ಸರ್ ಆಗಿರ್ತದೆ. ಹಾಗಾದ್ರೆ ಎ 3ರ ಮಗ್ಗೆಯಲ್ಲಿ ಭಾಗ ಆಗಲ್ಲ ಅಂತ ಹೇಳ್ತೀವಿ. ಬಿ 3ರ ಮಗ್ಗೆಯಲ್ಲಿ ಭಾಗ ಆಗ್ತದೆ ಅಂತ ಹೇಳ್ತೀವಿ. ಸಿ 12 3 ಮಗ್ಗೆಯಲ್ಲಿ ಭಾಗ ಆಗ್ತದೆ ಅಂತ ಹೇಳ್ತೀವಿ. ಡಿ 14 3 ಮಗ್ಗೆಯಲ್ಲಿ ಭಾಗ ಆಗಲ್ಲ ಅಂತ ಹೇಳ್ತೀವಿ. ಹೌದಾ? ಇನ್ನು ನೆಕ್ಸ್ಟ್, ಇನ್ನು 9ರ ಆಗಬಹುದು, 12ರ ಆಗಬಹುದು. ಇವೆರಡರಲ್ಲೇ ಯಾವ್ದು ಅಂತ ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಇನ್ನೊಂದು ಅನುಪಾತ ಇದೆ. ಯಾರ್ದು? ಏದು. ಹೌದಾ? ಏದು ಇನ್ನೊಂದು ಅನುಪಾತ ಎಷ್ಟು? 5. ಹಾಗಾದ್ರೆ 5 ಅನ್ನೋದು ಎಂತದ್ದು? 8 ವರ್ಷಗಳ ನಂತರ. ಹಾಗಾದ್ರೆ ಎ ಈಗ 9 ಆಗ್ತದೆ, ಇಲ್ಲ ಅಂದ್ರೆ ಎಷ್ಟಾಗ್ತದೆ? ಇದು 12 ಆಗ್ತದೆ. ಇವೆರಡರಲ್ಲೇ ಕಂಡುಹಿಡಿಬೇಕು. ಹಾಗಾದ್ರೆ ನನ್ನ ವಯಸ್ಸು 9, 8 ವರ್ಷಗಳ ನಂತರ ಎಷ್ಟಾಗ್ತದೆ? ಇದು +8 ಎಷ್ಟಾಯ್ತು? 9 + 8 17. 12 ಅಂತ ತಿಳ್ಕೊಂಡ್ರೆ 8 ವರ್ಷಗಳ ನಂತರ ಎಷ್ಟಾಗ್ತದೆ? ಇದು 12 + 8 20. ಹಾಗಾದ್ರೆ ಈ ಎರಡೂ ಸಂಖ್ಯೆಗಳು ಎ ಯ 8 ವರ್ಷಗಳ ನಂತರದ ವಯಸ್ಸು. ಎ ಯ 8 ವರ್ಷಗಳ
ನಂತರದ ವಯಸ್ಸು. ಹಾಗಾದ್ರೆ ಈ 8 ವರ್ಷಗಳ ನಂತರದ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಎಷ್ಟು ಹೇಳ್ತೀರಾ? 5 ಅದೇ. ಹಾಗಾದ್ರೆ ಇವೆರಡರಲ್ಲಿ 5ರ ಮಧ್ಯೆ ಯಾವ್ದು ಭಾಗ ಹೋಗ್ತದೆ ಅದು ಆನ್ಸರ್. ಹಾಗಾದ್ರೆ 17 5ರ ಮಧ್ಯೆಯಲ್ಲಿ ಪೂರ್ಣವಾಗಿ ಭಾಗ ಹೋಗಲ್ಲ. ಹಾಗಾದ್ರೆ ಯಾವ್ದು ಹೋಗ್ತದೆ? 20 ಪೂರ್ಣವಾಗಿ ಭಾಗ ಹೋಗ್ತದೆ. ಹಾಗಾದ್ರೆ ಆನ್ಸರ್ ಯಾವುದು? 12. ಅರ್ಥ ಆಗ್ತದ? ನೋಡಿ, ಅನುಪಾತ ನೋಡ್ತೀರಿ, ಅನುಪಾತ ಯಾವ ಮಗ್ಗಿಯಲ್ಲಿ ಭಾಗ ಹೋಗ್ತದೆ ಅದು ಆನ್ಸರ್ ಆಗಿರುತ್ತದೆ. ಇಲ್ಲಿ 3 ಮಗ್ಗಿಯಲ್ಲಿ ಭಾಗ ಹೋಗೋದು ಆನ್ಸರ್ ಆಗಿರುತ್ತೆ. ಯಾಕೆ? ಎ. ಕ್ವಶನ್ ಏನ್ ಕೇಳ್ತಾನೆ? ಎ ಯ ವಯಸ್ಸು ಕೇಳ್ತಾನೆ. ಹಾಗಾದ್ರೆ 3 ಮಗ್ಗಿಯಲ್ಲಿ ಹೋಗ್ತದೆ, 3 ಮಗ್ಗಿಯಲ್ಲಿ ಹೋಗ್ತದೆ. ಇನ್ನೊಂದದು ಎ ಅನುಪಾತ ಎಷ್ಟದೆ? 5 ಅದೆ. 8 ವರ್ಷಗಳ ನಂತರ ಅನುಪಾತ 5 ಅದೆ. ಹಾಗಾದ್ರೆ 5ರ ಮಗ್ಗಿಯಲ್ಲಿ ಭಾಗ ಹೋಗ್ಬೇಕು ಯಾವಾಗ? 8 ವರ್ಷಗಳ ನಂತರ. ಹಾಗಾದ್ರೆ 9ಕ್ಕೆ 8 ಕೊಡಿಸಿದ್ರೆ 17 ಆಗ್ತದೆ. 17 5ರ ಮಗ್ಗಿಯಲ್ಲಿ ಭಾಗ ಹೋಗಲ್ಲ. ಅದಕ್ಕೆ ಇದು ಆನ್ಸರ್ ಆಪ್ಷನ್ ಆಗಲ್ಲ. ಆನ್ಸರ್ ಯಾವ್ದಾಗ್ತದೆ? ಆನ್ಸರ್ ಆಪ್ಷನ್ ಸಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ವಶನ್ ನೋಡಿ. ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 5:6. ಕ್ವಶನ್ ಏನ್ ಹೇಳ್ತಾನೆ? ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 5:6 ಅಂತ ಹೇಳ್ತಾನೆ. 7 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ 6:7. ನೋಡಿ, ಕ್ವಶನ್ದಾಗ 2 ಅನುಪಾತಗಳು ಬಂದಾವೆ. ಹಾಗಾದ್ರೆ 2 ಅನುಪಾತಗಳು ಯಾವ್ಯಾವ ಬರ್ಕೋತೀರಾ? ಹಾಗಾದ್ರೆ ಎ ಮತ್ತು ಬಿ 5:6. ಏನು ಕೊಟ್ಟಿಲ್ಲ ಅಂದ್ರೆ ಎಂತ ವಯಸ್ಸು? ಈಗಿನ ವಯಸ್ಸಿನ ಅನುಪಾತ. ಇನ್ನೊಂದು ಕೊಟ್ಟಿದ್ದಾನೆ 7 ವರ್ಷಗಳ ನಂತರ ಎಷ್ಟು ಕೊಡ್ತಾನೆ? 6:7. ಹಾಗಾದ್ರೆ ಕ್ವಶನ್ ದಾಗಿ 2 ಅನುಪಾತ ಬಂದ್ರೆ ಯಾವ ವ್ಯತ್ಯಾಸ ಅಂತ ಹೇಳಿವಿ? ವರ್ಟಿಕಲ್ ಡಿಫರೆನ್ಸ್ ಅಂತ ಹೇಳಿವಿ. ವರ್ಟಿಕಲ್ ಡಿಫರೆನ್ಸ್ ಎಷ್ಟು? 1. ವರ್ಟಿಕಲ್ ಡಿಫರೆನ್ಸ್ ಎಷ್ಟು? 1. ಹೌದಾ? ಹಾಗಾದ್ರೆ 1 ಸೇಮ್ ಬಂದದೆ. 1 ಸೇಮ್ ಬಂದಿತ್ತಂದ್ರೆ 1x = 8 ವರ್ಷ 7 ವರ್ಷ. ಹಾಗಾದ್ರೆ 1x = 7 ಆದ್ರೆ x ನ ಬೆಲೆ ಏನಾಗ್ತದೆ? 7 ಆಗ್ತದೆ. x ನ ಬೆಲೆ 7. ಈ 7ಅನ್ನ ಗುಣಾಕಾರ ಮಾಡಬೇಕು. ಎದಕ್ಕೆ ಗುಣಾಕಾರ ಮಾಡಬೇಕು? ಕ್ವಶನ್ ಏನ್ ಹೇಳ್ತಾನೆ? ಅದಕ್ಕೆ ಕ್ವಶನ್ ಏನು? ಬಿ ಯ ಈಗಿನ ವಯಸ್ಸು. ಹಾಗಾದ್ರೆ ಬಿ ಯ ಈಗಿನ ಅನುಪಾತ ಎಷ್ಟು? 6. ಹಾಗಾದ್ರೆ 6 × 7 6 7 ಎಷ್ಟಾಗ್ತದೆ? ಇಲ್ಲಿ 42. ಅರ್ಥ ಆಗ್ತದ ಎಲ್ರಿಗೂ? ಪಕ್ಕ ಅರ್ಥ ಆಗಿದ್ರೆ ವರ್ಟಿಕಲ್ ಡಿಫರೆನ್ಸ್ 1ಕ್ಕೆ ಎಷ್ಟು ವರ್ಷ ಕೊಟ್ಟಿದ್ದಾನೆ? 7 ಕೊಟ್ಟಿದ್ದಾನೆ. 1ಕ್ಕೆ 7 ಆದ್ರೆ ಬಿ ಯ ವಯಸ್ಸಿನ ಅನುಪಾತ ಅಂತ ಹೇಳ್ತಾರೆ. ಬಿ ಯ ವಯಸ್ಸು ಅಂತ ಕೇಳ್ತಾನೆ. ಬಿ ಯ ವಯಸ್ಸಿನ ಅನುಪಾತ ಎಷ್ಟದೆ? 6 6 7 ಎಷ್ಟಾಗ್ತದೆ? ಇದು 47. ಅರ್ಥ ಆಗಿದೆ? ಹಾಗಾದ್ರೆ ಉತ್ತರ ಆಯ್ಕೆಗಳ ಮುಖಾಂತರ ಹೋಗ್ಬೇಕಾಗಿತ್ತು ಅಂದ್ರೆ ಬೀದ್ ಕೇಳ್ತಾನೆ ಅಂದ್ರೆ ಬೀದ್ 1 6 ಅದೆ. ಇನ್ನೊಂದು ಎಷ್ಟದೆ? 7 ಅದೆ. ಬೀದ್ ಈಗಿನ ಅನುಪಾತ, ಇದು 7 ವರ್ಷಗಳ ನಂತರದ ಅನುಪಾತ. ಹೌದಾ? ಇದು ಸೆಕೆಂಡ್ ಮೆಥಡ್, ಉತ್ತರ ಆಯ್ಕೆಗಳ ಮುಖಾಂತರ. ಹಾಗಾದ್ರೆ 6 ಮಗ್ಗಿಯಲ್ಲಿ ಯಾವ್ದು ಭಾಗ ಹೋಗ್ತದೆ? ಆನ್ಸರ್ ಆಗಿರ್ತದೆ. 6 ಮಗ್ಗಿಯಲ್ಲಿ 35 ಹೋಗಲ್ಲ, ಆಗಲ್ಲ. 6 ಮಗ್ಗಿಯಲ್ಲಿ 36 ಹೋಗ್ತದೆ, ಆಗ್ಬಹುದು. 6 ಮಗ್ಗಿಯಲ್ಲಿ ಹೋಗ್ತದೆ. ಹೌದಾ? ಇನ್ನು ನೆಕ್ಸ್ಟ್ 2ನೇ ಪಾಯಿಂಟ್ ಏನಂದ್ರೆ ನೋಡಿ, 7 ವರ್ಷಗಳ ನಂತರ ಅಂತಾನೆ. ಹಾಗಾದ್ರೆ 7 ಕೂಡಿಸಿದ್ರೆ ರೇಟ್ ಆಗ್ತದೆ ಸರ್? ಇದು 43. ಇಲ್ಲಿ 7 ಕೂಡಿಸಿದ್ರೆ 55. ಇಲ್ಲಿ 7 ಕೂಡಿಸಿದ್ರೆ 49. ಹಾಗಾದ್ರೆ ಈ ಸಂಖ್ಯೆಗಳು 43, 55, 49 ಅನ್ನೋ ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಭಾಗ ಹೋಗ್ಬೇಕು? 7 ವರ್ಷಗಳ ನಂತರದ ಅನುಪಾತ ಯಾವುದು? ಬೀದು 7ರ ಮಗ್ಗಿಯಲ್ಲಿ ಭಾಗ ಹೋಗ್ಬೇಕು. ಹಾಗಾದ್ರೆ 7ರಲ್ಲಿ ಹೋಗ್ತದ? ಹೋಗಲ್ಲ. 7ರಲ್ಲಿ ಹೋಗ್ತದ? ಹೋಗಲ್ಲ. 7ರಲ್ಲಿ ಹೋಗ್ತದ? ಹೋಗ್ತದೆ. ಹಾಗಾದ್ರೆ ಆನ್ಸರ್ ಏನು? 42. ಅರ್ಥ ಆಗ್ತದ? ಪಕ್ಕ ಉತ್ತರ ಆಯ್ಕೆಗಳ ಮುಖಾಂತರನು ಈಸಿ ಆಗ್ತದೆ. ವರ್ಟಿಕಲ್ ಡಿಫರೆನ್ಸ್ ಇಂದನೂ ಈಸಿ ಆಗ್ತದೆ. ನೀವು ವಯಸ್ಸಲ್ಲಿ ಎಕ್ಸ್ ಇಟ್ಕೊಂಡು ಮಾಡೋದು ಬಿಟ್ಬಿಟ್ಟು ಒಂದ್ ಸ್ವಲ್ಪ ಈಸಿ ಶಾರ್ಟ್ಕಟ್ ಮೆಥಡ್ ಅನ್ನ ಕಲಿಬೇಕು. ಅರ್ಥ ಆಯ್ತು ಸರ್? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 4:5. 9 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತವು 1:2 ಆದರೆ 9 ವರ್ಷಗಳ ನಂತರ ಬಿ ಯ ವಯಸ್ಸು ಅಂತ ಹೇಳ್ತಾರೆ. ಹೌದಾ? ಹಾಗೆ ಏನ್ ಕೊಟ್ಟಿದ್ದಾನೆ? ಇಲ್ಲಿ 2 ಅನುಪಾತ ಇದೆ. ಯಾವ್ಯಾವ ಕೊಟ್ಟಿದ್ದಾನೆ? 2 ಅನುಪಾತಗಳು 4:5 ಮತ್ತು 1:2. ಹಾಗಾದ್ರೆ ಯಾವ ರೀತಿ ಮಾಡ್ತೀರಾ? ಒಂದೇದು 4:5 ಅದೆ, ಈಗಿಂದಿದು. ಹೌದಾ? ಇನ್ನೊಂದೇನದೆ? 9 ವರ್ಷಗಳ ಹಿಂದೆ ಇದೆ. 9 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತ 1:2. ಹಾಗಾದ್ರೆ ಕ್ವಶನ್ದಾಗ 2 ಅನುಪಾತ ಬಂದ್ರೆ ಉದ್ದದ ವ್ಯತ್ಯಾಸ ನೋಡ್ಬೇಕು. ಹಾಗಾದ್ರೆ ಉದ್ದದ ವ್ಯತ್ಯಾಸ ಎಷ್ಟು ಸರ್? ಇಲ್ಲಿ 3, ಇಲ್ಲಿ 3.
ಹಾಗಾದ್ರೆ ಸಮ ಬಂದದೆ. ಸಮ ಬಂದದಂದ್ರೆ 3ಕ್ಕೆ 3 ಅಂದ್ರೆ 3x = ಎಷ್ಟು ವರ್ಷ? 9 ವರ್ಷ. 3x = 9 ಆದ್ರೆ x ನ ಬೆಲೆ ಏನಾಗ್ತದೆ? 3 3 9 3 9 9. ಹಾಗಾದ್ರೆ x ನ ಬೆಲೆ 3. ಹಾಗಾದ್ರೆ x ನ ಬೆಲೆ 3 ಅಂದ್ರೆ ಯಾರ ವಯಸ್ಸು ಕೇಳ್ತಾನೆ? b ಯ ವಯಸ್ಸು ಕೇಳ್ತಾನೆ. ಆದ್ರೆ ಈಗಿನ ಕೇಳಿಲ್ಲ, 9 ವರ್ಷಗಳ ನಂತರ ಹೇಳ್ತಾನೆ. ಹಾಗಾದ್ರೆ ಮೊದಲು ಈಗಿನ ವಯಸ್ಸು ಕಂಡುಹಿಡ್ರಿ. ಬಿ ಯ ಈಗಿನ ಅನುಪಾತ ಎಷ್ಟು? 5. ಬಿ ಕೇಳ್ತಾನೆ. ಬಿಗಿನ ಈಗಿನ ವಯಸ್ಸಿನ ಅನುಪಾತ 5. 5 3 ಎಷ್ಟಾಗ್ತದೆ? 15. ಆಗ ನಮಗೆ 15 ಆಪ್ಷನ್ ಆಗಿದ್ರೆ ಹಾಕಬಾರದು. ಯಾಕೆ ಹಾಕಬಾರದು? ಇದು ಈಗಿನ ವಯಸ್ಸು. ನಮ್ಗೇನ್ ಕೇಳ್ತಾನೆ? ನಂತರದ ವಯಸ್ಸು. ಎಷ್ಟು ವರ್ಷಗಳ ನಂತರ? 9 ವರ್ಷಗಳ ನಂತರ ಅಂತ ಹೇಳ್ತಾನೆ. ಹಾಗಾದ್ರೆ ಈಗ 15 9 ವರ್ಷಗಳ ನಂತರ ಅಂದ್ರೆ +9 ಮಾಡ್ತೀವಿ. ಎಷ್ಟಾಗ್ತದೆ ಸರ್? ಇದು 24. ಅರ್ಥ ಆಗ್ತದ? ಉದ್ದದ ವ್ಯತ್ಯಾಸ ನೋಡಿ. ಉದ್ದದ ವ್ಯತ್ಯಾಸ ಹೆಂಗ್ ಬರ್ತದೆ? 3ಕ್ಕೆ 9 ಆದ್ರೆ 1ಕ್ಕೆ 3, 1ಕ್ಕೆ 3 ಆದ್ರೆ 5ಕ್ಕೆ 15. ಹಾಗಾದ್ರೆ ಇದು 15 ಆಪ್ಷನ್ ಆಗಿರ್ತದೆ. ಹಾಕಬಾರ್ದು. ಯಾಕೆ? ಇದು ಈಗಿನ ವಯಸ್ಸು. ನಮ್ಗೇನ್ ಕೇಳ್ತಾನೆ? 9 ವರ್ಷಗಳ ನಂತರದ ವಯಸ್ಸು ಕೇಳ್ತಾನೆ. ಹಾಗಾದ್ರೆ 15 + 9, ನನ್ನ ಈಗಿನ ವಯಸ್ಸು 15, 9 ವರ್ಷಗಳ ನಂತರ ಎಷ್ಟಾಗ್ತದೆ? ಇದು 24. ಅರ್ಥ ಆಗ್ತದ? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಟೈಪ್. ನೆಕ್ಸ್ಟ್ ಟೈಪ್ 1ನೇ ಕ್ವಶನ್. ಏನಿದೆ ಕ್ವಶನ್? ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟಿದೆ. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟಿದೆ. 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟಿದ್ದರೆ ತಂದೆಯ ಈಗಿನ ವಯಸ್ಸು. ಕ್ವಶನ್ ಏನಂತಾನೆ? ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟಿದ್ದರೆ ತಂದೆಯ ಈಗಿನ ವಯಸ್ಸು ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನು ಅನುಪಾತದಲ್ಲಿ ಇರ್ತದೆ. ಸ್ವಲ್ಪ ನೋಡ್ಕೋಬೇಕು ನೀವು. ಇದು ಇಂಪಾರ್ಟೆಂಟ್ ಟೈಪ್ ಆಗ್ತದೆ. ಇದು ನೋಡ್ರಿ ಯಾವ ರೀತಿ ಮಾಡ್ತೀರಾ. ಇಲ್ಲಿ ಇಬ್ಬರಿದ್ದಾರೆ. ಯಾರು? ತಂದೆ ಮತ್ತು ಮಗ. ತಂದೆ ಮತ್ತು ಮಗ. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು. ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಅಂದ್ರೆ ಮಗ 1 ಇದ್ದಾಗ ತಂದೆ 3 ಪಟ್ಟು ಅಂತ ಅರ್ಥನ? ಹೌದಾ? ಮಗ 1 ಇದ್ರೆ ತಂದೆ ಎಷ್ಟಿರ್ತಾನೆ? 3 ಪಟ್ಟು ಇರ್ತಾನೆ. ಇನ್ನ ಇದು ಏನು ಕೊಟ್ಟಿಲ್ಲ ಅಂದ್ರೆ ಎಂತ ಅನುಪಾತ ಇದು? ಈಗಿಂದು. 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟು. ಇನ್ನೊಂದು ಅನುಪಾತ ಇದೆ. 8 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟು. ಹಾಗಾದ್ರೆ ಮಗ 1 ಇದ್ರೆ ತಂದೆ 2 ಆಗ್ತಾನೆ. ಇದು ಬರೆಯಕ್ ಬಿಡ್ಬೇಕು ಸರ್. ಈ ಟೈಪ್ ಅಲ್ಲಿ ಅರ್ಥ ಆಗ್ತದ? ಇದು ಬರೆಯಕ್ ಬರಬೇಕು. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು ಅಂದ್ರೆ ಮಗ 1 ಇದ್ದಾಗ ತಂದೆ 3 ಆಗ್ತಾನೆ. 8 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2 ಪಟ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ಮಗ 1 ಇದ್ರೆ ತಂದೆ 2ರಷ್ಟು ಇರ್ತಾನೆ ಅಂತ ಅರ್ಥ. ಅಂದ್ರೆ 2 ಅನುಪಾತ 1. ಈ ರೀತಿ ಬಂದಾಗ ನೋಡಿ, ಬಲಗಡೆ 1 1 ಬಂದ್ರೆ, ಬಲಗಡೆ 1 1 ಬಂದಾಗ, ಇಲ್ಲಿ ಬಲಗಡೆ 1 1 ಬಂದಾಗ ಎಲ್ ಮೆಥಡ್ ತಗೋಬೇಕಾಗ್ತದೆ. ಯಾವ ಮೆಥಡ್ ಇದು? ಎಲ್ ಆಕಾರದ ವ್ಯತ್ಯಾಸ. ಯಾವ ಆಕಾರದ ವ್ಯತ್ಯಾಸ? ಎಲ್. ನೋಡಿ ಎಲ್ ಹೆಂಗದೆ? ಇಲ್ಲಿ ಹೌದಾ? ಬರ್ತದ ಇದು? ಎಲ್ ಆಕಾರದ ವ್ಯತ್ಯಾಸ. ಹಾಗಾದ್ರೆ ಎಲ್ ಆಕಾರದ ವ್ಯತ್ಯಾಸ ಎಷ್ಟದ? ಇಲ್ಲಿ 3 2 1 ಹೋದ್ರೆ ಎಷ್ಟಾಗ್ತದೆ? 1. 3 2 ಹೋದ್ರೆ 1, 2 1 ಹೋದ್ರೆ 1. ಅರ್ಥ ಆಗ್ತದ? ನೋಡಿ, ಫಸ್ಟ್ ಬಲಗಡೆ 1 ಇದ್ದಾಗ, ಬಲಗಡೆ 1 ಇದ್ದಾಗ ಯಾವ ಆಕಾರದ ವ್ಯತ್ಯಾಸ? ಎಲ್ ಆಕಾರದ ವ್ಯತ್ಯಾಸ. ಹಾಗಾದ್ರೆ ಎಲ್ ಆಕಾರದ ವ್ಯತ್ಯಾಸ ಅಲ್ಲಿ ಏನು ಬರಬೇಕಿದು? ಸೇಮ್ ಬರಬೇಕು. 2 ಏನ್ ಬರ್ಬೇಕಿವು? ಸೇಮ್ ಬರಬೇಕು. ಸೇಮ್ ಅಂದ್ರ 1 ಬತ್ತಂದ್ರೆ 1 ಬರ್ಬೇಕು, 2 ಬತ್ತ 2 ಬರ್ಬೇಕು, 3 ಬತ್ತಂದ್ರ 3 ಬರ್ಬೇಕು. ಹಾಗಾದ್ರೆ ಸೇಮ್ ಬತ್ತಂದ್ರೆ ಪ್ರಶ್ನೆಯಲ್ಲಿ ಏನು ನಂತರ ಅಥವಾ ಹಿಂದೆ ಏನು ಅಂಕಿ ಇರ್ತದೋ ಅದೇ ಆನ್ಸರ್ ಆಗಿರುತ್ತದೆ. ಪ್ರಶ್ನೆಯಲ್ಲಿ ಏನು ನಂಬರ್ ಇರ್ತದೋ ಅದೇ ಆನ್ಸರ್. ಪ್ರಶ್ನೆಯಲ್ಲಿ ಏನು ನಂಬರ್ ಇದೆ? ಇಲ್ಲಿ ಯಾವ ನಂಬರ್? 8 ವರ್ಷಗಳ ನಂತರ ಅಥವಾ ಹಿಂದೆ ಅದಲ್ಲ, ಅದು ಆನ್ಸರ್ ಆಗಿರ್ತದೆ. ಅದು ಯಾರ ವಯಸ್ಸು ಅಂತ ಕೇಳಿದಾಗ ಅದು ಮಗಂದಾಗಿರ್ತದೆ. ಯಾರ ವಯಸ್ಸಾಗಿರ್ತದೆ? ಮಗ. ಹಾಗಾದ್ರೆ ಮಗ ಡೈರೆಕ್ಟ್ ಆಗಿ ಸಿಕ್ಬಿಟ್ಟ ನಮ್ಗೆ. ಎಷ್ಟು ಮಗ?
8 ವರ್ಷ ಮಗ. ಹೌದಾ? ಮಗ 8 ವರ್ಷ ಸಿಕ್ತು, ಆದ್ರೆ ನಮ್ಮ ಮಗನ ವಯಸ್ಸು ಕೇಳಿಲ್ಲ ಸರ್. ಯಾರ ವಯಸ್ಸು ಕೇಳ್ತಾನೆ? ತಂದೆ ವಯಸ್ಸು ಕೇಳ್ತಾನೆ. ಹಾಗಾದ್ರೆ ಮಗ 8 ಆದ್ರೆ ತಂದೆ 3 ಪಟ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ತಂದೆ 3 ಪಟ್ಟು 8ರ 3 ಪಟ್ಟು ಎಷ್ಟಾಗ್ತಾರೆ? 8 3 24. ಆನ್ಸರ್ ಎಷ್ಟು? ಆನ್ಸರ್ ಆಪ್ಷನ್ ಸಿ. ಅರ್ಥ ಆಗ್ತದ? ಏನು ಎಕ್ಸ್ಟ್ರಾ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ಡೈರೆಕ್ಟ್ ಆಗಿ ಕ್ವಶನ್ ಯಾವ ರೀತಿ ಬರ್ತದೆ ಅದರ ಪ್ರಕಾರ ಮೆಥಡ್ ಹೋಗ್ತೀರಾ. ಕ್ವಶನ್ ಏನದೆ? ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3 ಪಟ್ಟಿದೆ. ಹಾಗಾದ್ರೆ ಅನುಪಾತ ಏನಾಗ್ತದೆ? 3:1. ಇನ್ನ 8 ವರ್ಷಗಳ ನಂತರ ಕೇಳ್ತಾನೆ. 8 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಅಂತ ಹೇಳ್ತಾನೆ. ಅನುಪಾತ 2:1. ಹಾಗಾದ್ರೆ ಬಲಗಡೆ ಒಂದಿತ್ತಂದ್ರೆ ಯಾವ ಆಕಾರ? ಎಲ್ಲ ಆಕಾರದ ವ್ಯತ್ಯಾಸ. ಎಲ್ಲ ಆಕಾರದ ವ್ಯತ್ಯಾಸ ನೋಡಿದಾಗ ಎಲ್ಲ ಆಕಾರ ಸೇಮ್ ಬರಬೇಕು. ಎಲ್ಲ ಆಕಾರ ಏನ್ ಬರಬೇಕು? ಸೇಮ್ ಬರಬೇಕು. ಹಾಗಾದ್ರೆ ಸೇಮ್ ಬಂತು ಅಂದ್ರೆ ಪ್ರಶ್ನೆಯಲ್ಲಿ ನಂತರದ ಹಿಂದಿನ ಏನ್ ಅಂಕಿ ಇರ್ತದೆ ಅದೇ ಆನ್ಸರ್ ಆಗಿರುತ್ತದೆ. ಬಟ್ ಅದು ಯಾರ ವಯಸ್ಸು ಆಗಿರ್ತದೆ ಅಂದ್ರೆ ಮಗ ಅಥವಾ ಮಗಳು ಅಥವಾ ಯಾರ್ದು ಇಲ್ಲಿ 1 ಅನುಪಾತ ಇರ್ತದೆ ಅವ್ರದ್ದು. ಈಗ ಮಗ ಇದ್ದಾನೆ, ಮಗ ಬರ್ತಾನೆ. ಹಾಗಾದ್ರೆ ನಮ್ಮ ಕ್ವಶನ್ ಅಲ್ಲಿ ಮಗನ ವಯಸ್ಸು ಕೇಳಿಲ್ಲ, ಯಾರ ವಯಸ್ಸು ಕೇಳ್ತಾರೆ? ತಂದೆಯ ವಯಸ್ಸು. ಹಾಗಾದ್ರೆ ಮಗ 8 ಆದ್ರೆ ತಂದೆ 3 ಪಟ್ಟು ಅಂತಾನೆ. ಹಾಗಾದ್ರೆ 8 3 ಎಷ್ಟಾಗ್ತದೆ ಸರ್? 24. ಅರ್ಥ ಆಗ್ತದ? ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ನೋಡಿ, ಹಾಗೆ ನೀವು ನೆಕ್ಸ್ಟ್ ಕ್ವಶನ್ ಹೋಗ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ. ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟು. 7 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಆದರೆ ಮಗನ ಈಗಿನ ವಯಸ್ಸು ಅಂತಾರೆ. ಹೌದಾ? ಮಗನ ಈಗಿನ ವಯಸ್ಸು ನೋಡಿ ಯಾವ ರೀತಿ ಮಾಡ್ತೀರಾ? ಮೊದಲು ಸೇಮ್ ತಂದೆ 4ರಷ್ಟು ಅಂದ್ರೆ ಮಗ 1 ಇದ್ರೆ ತಂದೆ 4 ಪಟ್ಟು. ಹೌದಾ? ಇನ್ನು ನೆಕ್ಸ್ಟ್ 7 ವರ್ಷಗಳ ನಂತರ ಅಂತ ಏನು ಕೊಟ್ಟಿಲ್ಲ ಅಂದ್ರೆ ಇದು ಈಗಿನ ವಯಸ್ಸು. 7 ವರ್ಷಗಳ ನಂತರ ಎಷ್ಟಾಗ್ತಾನೆ? 3ರಷ್ಟು ಅಂತಾನೆ. 3:1. ಹಾಗಾದ್ರೆ ಯಾವ ರೀತಿ ಮಾಡ್ತೀರಾ? ಬಲಗಡೆ ಒಂದದೆ, ಬಲಗಡೆ ಒಂದಿತ್ತು ಅಂದ್ರೆ ಯಾವ ಆಕಾರದ ವ್ಯತ್ಯಾಸ? ಎಲ್ಲ ಆಕಾರದ ವ್ಯತ್ಯಾಸ ಅಂತ ಹೇಳಿದೀವಿ. ಹೌದಾ? ಎಲ್ಲ ಆಕಾರದ ವ್ಯತ್ಯಾಸ ಎಷ್ಟಿಲ್ಲಿ? 1. ಇಲ್ಲಿ ಹೌದಾ? ಇಲ್ಲಿ 1 ಬಂದದೆ, ಇಲ್ಲಿ 2 ಬಂದದೆ. ಆಗ ಏನ್ ಬಂದಿತ್ತು? ಎಲ್ಲ ಆಕಾರದ ವ್ಯತ್ಯಾಸ ಸೇಮ್ ಬರ್ತಿತ್ತು. ಇಲ್ಲಿ ಸೇಮ್ ಬಂದಿಲ್ಲ. ಸೇಮ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು ನೋಡಿ. ಸೇಮ್ ಬಂದಿಲ್ಲ ಅಂದ್ರೆ ಉದ್ದದ ವ್ಯತ್ಯಾಸ ಎಷ್ಟಿರ್ತದೋ ಅದ್ರ ಮಗ್ಗಿ ಓದ್ಬೇಕು. ಇಲ್ಲಿ ಉದ್ದದ ವ್ಯತ್ಯಾಸ 1 ಅದೆ. ವ್ಯತ್ಯಾಸ ಎಷ್ಟದೆ? 1. ಉದ್ದದ ವ್ಯತ್ಯಾಸ ಎಷ್ಟಿರ್ತದೆ ಅದ್ರ ಮಗ್ಗಿ ಓದ್ಬೇಕು. ಎಲ್ಲಿವರೆಗೂ ಓದ್ಬೇಕಂದ್ರೆ ಅಡ್ಡ ವ್ಯತ್ಯಾಸ ಬರೋವರೆಗೂ. ಹಾಗಾದ್ರೆ ಒಂದೆಷ್ಟಲೇ 2? 1 2 ಒಂದೆಷ್ಟಲೇ 2? 1 2 ಯಾವಾಗ ಮಾಡ್ಕೋಬೇಕಿದು? ಎಲ್ಲ ಆಕಾರದ ವ್ಯತ್ಯಾಸ ಸೇಮ್ ಬಂದಿತ್ತಿಲ್ಲ ಅಂದ್ರೆ. ಸೇಮ್ ಬಂದಿತ್ತು ಅಂದ್ರೆ ಏನೋ ನಂಬರ್ ಕೊಟ್ಟಿರ್ತಾನೋ ಅದೇ ಆನ್ಸರ್ ಆಗ್ತಿತ್ತು ಮಗಂದು. ಆದ್ರೆ ಸೇಮ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಉದ್ದದ ವ್ಯತ್ಯಾಸ ಎಷ್ಟಿರ್ತದೋ ಅದ್ರ ಬಗ್ಗೆ ಓದ್ಬೇಕು. ಎಲ್ಲಿವರೆಗೂ ಓದ್ಬೇಕಂದ್ರೆ ಅಡ್ಡ ವ್ಯತ್ಯಾಸ ಬರೋವರೆಗೂ. ಹಾಗಾದ್ರೆ 1ರ ಬಗ್ಗೆ ಓದ್ತಿರಿ. ಒಂದೆಷ್ಟಲೇ 2? 1 2 ಹಾಗಾದ್ರೆ ಇಂಟು 2 ಆಗಿದೆ ಅಂದ್ರೆ ಕೊಟ್ಟಿರುವ ನಂಬರ್ ಇಲ್ಲಿ ಏನಿಲ್ಲ ಅದಕ್ಕೂ ಇಂಟು 2 ಮಾಡ್ಕೊಂಡ್ಬಿಡ್ಬೇಕು. ಹಾಗಾದ್ರೆ 7 2 ಎಷ್ಟಾಗ್ತದೆ? ಇದು 14 ಆಗ್ತದೆ. ಹಾಗಾದ್ರೆ ಇದೇ 14 ಯಾರ ವಯಸ್ಸಾಗಿರುತ್ತದೆ? ಯಾರ 1 ಇರ್ತದೆ ಅವ್ರದ್ದು, ಅದೇ ಯಾರು? ಇಲ್ಲಿ ಮಗ. ಹಾಗಾದ್ರೆ ಮಗನ ವಯಸ್ಸು ಎಷ್ಟಾಗ್ತದೆ? ಇಲ್ಲಿ 14. ಹಾಗಾದ್ರೆ ನಮ್ಗೇನ್ ಕೇಳ್ತಾನೆ? ಮಗಂದೇ ಕೇಳ್ತಾನೆ. ಹಾಗಾದ್ರೆ ಎಷ್ಟು? 14. ಹಾಗಾದ್ರೆ ತಂದೆ ವಯಸ್ಸು ಕೇಳಿದ್ದ ಅಂದ್ರೆ ಮಗ 14 ತಂದೆ 4 ಪಟ್ಟು ಅಂದ್ರೆ ಎಷ್ಟಾಗ್ತಿದ್ದ ಸರ್? 14 4 56. ಅರ್ಥ ಆಗ್ತದ? ಪಕ್ಕನಾ? ಸೇಮ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಉದ್ದದ ವ್ಯತ್ಯಾಸ ಎಷ್ಟು ಅಂಕಿ ಇರ್ತದೋ ಅದ್ರ ಮಗ್ಗಿ ಓದಬೇಕು. ಎಲ್ಲಿವರೆಗೂ? ಅಡ್ಡವರವರೆಗೂ ಓದಬೇಕ.
ಹಾಗಾದ್ರೆ ಒಂದ್ ಎಷ್ಟಲೇ 2, ಒಂದ್ 2ಲೇ 2, ಎಲ್ಲಿವರೆಗೂ ಒಂದ್ 2ಲೇ ಅಂತ ಹೇಳ್ತಾನೆ. ಇಂಟು 2 ಅಂದ್ರೆ ಏನು ನಂಬರ್ ಕೊಟ್ಟಿರ್ತಾನೆ ಅದಕ್ಕೂ ಇಂಟು 2 ಮಾಡಬೇಕು. ಹಾಗಾದ್ರೆ 2 ಎಷ್ಟಾಗ್ತದೆ? 14. ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಂತಾನೆ, ತಂದೆಯ ವಯಸ್ಸು ಮಗನ ವಯಸ್ಸಿನ 5ರಷ್ಟು. ಹೌದಾ? ತಂದೆಯ ವಯಸ್ಸು ಮಗನ ವಯಸ್ಸಿನ 5ರಷ್ಟಿದೆ. 6 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಆದರೆ ಮಗನ ಈಗಿನ ವಯಸ್ಸು ಎಷ್ಟು ಅಂತ ಹೇಳಿ. ಸೇಮ್ ಪ್ರೊಸೀಜರ್. ಮೊದಲು ತಂದೆ ಮತ್ತು ಮಗ ಅಂತ ಹೇಳ್ತಾನೆ. ಹಾಗಾದ್ರೆ ತಂದೆ ಮಗ, ತಂದೆಯ ವಯಸ್ಸು ಮಗನ ವಯಸ್ಸಿನ 5ರಷ್ಟು ಅಂದ್ರೆ ಮಗ 1 ಆದ್ರೆ ತಂದೆ ಎಷ್ಟಿರ್ತಾನೆ? 5 ಪಟ್ಟು ಇರ್ತಾನೆ. 5:1 ಆಯ್ತು. ಏನು ಕೊಟ್ಟಿಲ್ಲ, ಇದು ಈಗಿನ ಅನುಪಾತ. ಇನ್ನು ನೆಕ್ಸ್ಟ್ 6 ವರ್ಷಗಳ ನಂತರ ಅಂತ ಹೇಳ್ತಾನೆ. 6 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು ಅಂದ್ರೆ 3:1 ಆಗ್ತದೆ. ಹೌದಾ? ಹಾಗಾದ್ರೆ ಬಲಗಡೆ 1 ಅದೆ. ಬಲಗಡೆ 1 ಇದ್ರೆ ಯಾವ ವ್ಯತ್ಯಾಸ ಅಂತ ಹೇಳಿದೀವಿ ನಾವು? ಎಲ್ಲ ಆಕಾರದ ವ್ಯತ್ಯಾಸ. ಎಲ್ಲ ಆಕಾರದ ವ್ಯತ್ಯಾಸ ನೋಡ್ತೀರಿ. ಇಲ್ಲಿ 5ರಾಗ 3 ಹೋದ್ರೆ 2, 3ರಾಗ 1 ಹೋದ್ರೆ 2. 2ಕ್ಕೆ 2 ಸೇಮ್ ಬಂದದೆ. 2ಕ್ಕೆ 2 ಸೇಮ್ ಬಂದದಂದ್ರೆ ಪ್ರಶ್ನೆಯಲ್ಲಿ ಏನು ನಂಬರ್ ಇರ್ತದೋ ಅದೇ ಆನ್ಸರ್. ಅದೇ ಯಾರ ವಯಸ್ಸಾಗಿರ್ತದೆ, ಯಾರ್ದು 1 ಇರ್ತದ, ಅವ್ರದ್ದು ಯಾರು ಬಂದದಲ್ಲಿ ಮಗನ ವಯಸ್ಸು. ಹಾಗಾದ್ರೆ ಮಗನ ವಯಸ್ಸು ಕೇಳ್ತಾನೆ. ಮಗನ ವಯಸ್ಸು ಎಷ್ಟು ಸರ್? 6. ಅರ್ಥ ಆಗ್ತದೆ ಎಲ್ರಿಗೂ? ಪಕ್ಕಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿಗಳ ವಯಸ್ಸಿನ ಅನುಪಾತ 4:5. 18 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತವು 11:16 ಆದ್ರೆ ಅವರಿಬ್ಬರ ವಯಸ್ಸಿನ ಮೊತ್ತ ಕೇಳ್ತಾನೆ. ಏನ್ ಕೇಳ್ತಾನೆ? ಮೊತ್ತ ಕೇಳ್ತಾನೆ. ಯಾರಿಬ್ಬರದು? ಎ ಮತ್ತು ಬಿ. ಏನು ಕೊಟ್ಟಿಲ್ಲ ಅಂದ್ರೆ ಎಂತ ವಯಸ್ಸಿದು? ಈಗಿನ ವಯಸ್ಸು. 18 ವರ್ಷಗಳ ಹಿಂದೆ ಇನ್ನೊಂದು ಅನುಪಾತ ಕೊಡ್ತಾನೆ. ಎಷ್ಟು ಕೊಟ್ಟಿದ್ದಾನೆ? 18 ವರ್ಷಗಳ ಹಿಂದೆ 11:16 ಕೊಟ್ಟಿದ್ದಾನೆ. ಹೌದಾ? 11:16 ಕೊಟ್ಟಿದ್ದಾನೆ. ಹಾಗಾದ್ರೆ ಯಾರು ಕೇಳ್ತಾನೆ? ಇಬ್ಬರದು ವಯಸ್ಸಿನ ಮೊತ್ತ ಕೇಳ್ತಾನೆ. ಇಬ್ಬರದು ವಯಸ್ಸಿನ ಮೊತ್ತ. ಹಾಗಾದ್ರೆ ಯಾವ ರೀತಿ ಮಾಡ್ತಾರೆ ಇದು ಬರೆಯಕ್ಕೆ ಎಲ್ಲರಿಗೂ ಬರ್ತದ? ನೆಕ್ಸ್ಟ್ 2 ಅನುಪಾತ ಬಂದ್ರೆ ಯಾವ ವ್ಯತ್ಯಾಸ ಅಂತ ಹೇಳಿ ನಾನು? ಉದ್ದದ ವ್ಯತ್ಯಾಸ. ಹೌದಾ? ಯಾವ ವ್ಯತ್ಯಾಸ? ಉದ್ದದ ವ್ಯತ್ಯಾಸ ಅಂತ ಹೇಳಿವಿ. ಉದ್ದದ ವ್ಯತ್ಯಾಸ ನೋಡ್ತೀರಿ 7 ಬರ್ತದೆ. ಇಲ್ಲಿ ಎಷ್ಟು ಬರ್ತದೆ? 11 ಬರ್ತದೆ. ಉದ್ದದ ವ್ಯತ್ಯಾಸ ಸೇಮ್ ಬಂದಿಲ್ಲ. ಹಾಗಾದ್ರೆ ಉದ್ದದ ವ್ಯತ್ಯಾಸ ಸೇಮ್ ಬಂದಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಕೋಬೇಕು? ಉದ್ದದ ವ್ಯತ್ಯಾಸ ಸೇಮ್ ಬಂದಿತ್ತು, 7ಕ್ಕೆ 7 ಬಂದಿತ್ತು ಅಂದ್ರೆ 7x = 18 ಹಾಕೋತಿದ್ರಿ. ಬಟ್ ಸೇಮ್ ಬಂದಿಲ್ಲ. ಸೇಮ್ ಬಂದಿಲ್ಲ ಅಂದ್ರೆ ಉದ್ದದ ವ್ಯತ್ಯಾಸ ಸೇಮ್ ಬರಲಿಲ್ಲ ಅಂದ್ರೆ ಅಡ್ಡ ವ್ಯತ್ಯಾಸ ನೋಡ್ಕೋಬೇಕು. ಅಡ್ಡ ವ್ಯತ್ಯಾಸ ಎಷ್ಟು? ಇಲ್ಲಿ 5. ಇಲ್ಲಿ ಅಡ್ಡ ವ್ಯತ್ಯಾಸ 1. ನೋಡಿ, ಉದ್ದದ ವ್ಯತ್ಯಾಸ ಸೇಮ್ ಬರಲಿಲ್ಲ ಅಂದ್ರೆ ಯಾವ ವ್ಯತ್ಯಾಸ ನೋಡ್ತೀರಾ? ಅಡ್ಡ ವ್ಯತ್ಯಾಸ ನೋಡ್ತೀರಾ. ಹಾಗಾದ್ರೆ ಅಡ್ಡ ವ್ಯತ್ಯಾಸ 5 ಬರ್ತದೆ, ಇಲ್ಲಿ 1 ಬರ್ತದೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇದೇ 4:5 ಅದೇ ಬರ್ಕೋತೀರಾ. ಕೆಳಗಿನ ಅನುಪಾತ 11:16 ಅದೇ ಬರ್ಕೋತೀರಾ. ಉದ್ದ ವ್ಯತ್ಯಾಸ ಸೇಮ್ ಬರಲಿಲ್ಲ ಅಂದ್ರೆ ಅಡ್ಡ ವ್ಯತ್ಯಾಸ ಬರ್ತೀರಾ. ಹಾಗಾದ್ರೆ ಮೇಲಿನ ಅನುಪಾತ 4:5. ಮೇಲಿನ ಅನುಪಾತ ಯಾವುದಿಲ್ಲ? 4:5. ಹಾಗಾದ್ರೆ 4:5ಕ್ಕೆ ಮೇಲಿನ ಅನುಪಾತಕ್ಕೆ ಕೆಳಗಿನ ಅನುಪಾತ ಅಂತರ ಎಷ್ಟದ ಅದರಲ್ಲಿ ಗುಣಾಕಾರ. ಮೇಲಿನ ಅನುಪಾತಕ್ಕೆ ಕೆಳಗಿನ ಅನುಪಾತ ಅಂತರ ಎಷ್ಟದ ಅದರಲ್ಲಿ ಗುಣಾಕಾರ. ಅದೇ ರೀತಿ ಕೆಳಗಿನ ಅನುಪಾತಕ್ಕೆ ಮೇಲಿನ ಅನುಪಾತದ ಅಂತರ ಎಷ್ಟದ ಅದರಲ್ಲಿ ಗುಣಾಕಾರ. ಅರ್ಥ ಆಗ್ತದ ನಾ ಹೇಳೋದು? ಮೇಲಿನ ಅನುಪಾತಕ್ಕೆ ಕೆಳಗಿನ ಅನುಪಾತದ ಅಂತರ ಎಷ್ಟದ ಅದರಲ್ಲೇ ಗುಣಾಕಾರ. ಅದೇ ರೀತಿ ಕೆಳಗಿನ ಅನುಪಾತಕ್ಕೆ ಮೇಲಿನ ಅನುಪಾತ ಅಂತರಲ್ಲೇ ಗುಣಾಕಾರ. ಹಾಗಾದ್ರೆ 4:5ಕ್ಕೆ ಮೇಲಿಂದದೆ ಕೆಳಗಿನ ಅನುಪಾತ ಅಂತರಲ್ಲೇ ಗುಣಾಕಾರ ಅಂದ್ರೆ × 5. ಅದೇ ರೀತಿ ಕೆಳಗಿನ ಅನುಪಾತ 11:16ಕ್ಕೆ ಎಷ್ಟಲೇ ಗುಣಾಕಾರ? ಮೇಲಿನ ಅನುಪಾತ ಅಂತರ ಎಷ್ಟದೋ ಅದರಲ್ಲೇ 1 ಗುಣಾಕಾರ. ಹಾಗಾದ್ರೆ ಗುಣಾಕಾರ ಮಾಡಿ 5 4 20 ಆಗ್ತದೆ. 5 5 25 ಆಗ್ತದೆ. ಇನ್ನು ನೆಕ್ಸ್ಟ್ 1 11 11 ಆಗ್ತದೆ. 1 16 16 ಆಗ್ತದೆ.
ಹೌದಾ? ಇನ್ನ ಇದು ಎ, ಇದು ಯಾರು ಬಿ. ನೋಡಿ, ಇದು ಹೊಸ ಅನುಪಾತ ಬಂದ ಬಳಕೆ ಹಳೆ ಅನುಪಾತ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ಬೇಕು. ಇದು ನೋಡೋ ಹಾಗಿಲ್ಲ ಮತ್ತೆ ಹಳೆ. ಹೌದಾ? ಹೊಸ ಅನುಪಾತ ಬಂತು, ಇದು ಹೊಸ ಅನುಪಾತ ಬಂದ್ಮೇಲೆ ಹಳೆ ಅನುಪಾತ ಏನ್ ಮಾಡ್ಕೊಂಡ್ಬಿಡ್ತೀರಾ? ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಮೇಲೆ ಹೊಸ ಅನುಪಾತ ಬಂದಂದ್ರೆ ಮತ್ತೆ ಉದ್ದದ ವ್ಯತ್ಯಾಸ ನೋಡ್ಕೋಬೇಕಾಗ್ತದೆ. ಉದ್ದದ ವ್ಯತ್ಯಾಸ ಎಷ್ಟು ಬರ್ತದೆ ಇಲ್ಲಿ? 20 11 ಹೋದ್ರೆ 9, 25 16 ಹೋದ್ರೆ 9. ಎರಡೂ ವ್ಯತ್ಯಾಸಗಳು ಏನ್ ಬಂದು ಸೇಮ್ ಬಂದು ಅಂದ್ರೆ ನಿಮ್ಗೆ ಗೊತ್ತದೆ 9 9 ಅಂದ್ರೆ 9x ಎಷ್ಟು ವರ್ಷ? 18 ವರ್ಷ. 9x 18 ಆದ್ರೆ x ನ ಬೆಲೆ ಏನಾಗ್ತದೆ? 18 ಭಾಗಲೆ 9 ಅಂದ್ರೆ 2 ಆಗ್ತದೆ. 9ಕ್ಕೆ 18 ಆದ್ರೆ 1ಕ್ಕೆ ಎಷ್ಟಾಯ್ತು? 2. ಹಾಗಾದ್ರೆ ಯಾರ ವಯಸ್ಸು ಕೇಳ್ತಾನೆ? ಅವರಿಬ್ಬರ ವಯಸ್ಸಿನ ಮೊತ್ತ ಕೇಳ್ತಾನೆ. ಮೊತ್ತ ಅಂದ್ರೆ ಅನುಪಾತಗಳನ್ನ ಏನ್ ಮಾಡ್ಕೋಬೇಕು? ಕೂಡಿಸ್ಕೋಬೇಕು. ಹಾಗಾದ್ರೆ 20 + 25 ಎಷ್ಟಾಗ್ತದೆ? 45 ಆಗ್ತದೆ. ಹಾಗಾದ್ರೆ 45 × x ಎಷ್ಟಾಗ್ತದೆ? 90. ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟು ಸರ್? 90. ಅರ್ಥ ಆಗ್ತದ? ನೋಡಿ ಇನ್ನೊಮ್ಮೆ. ಮೊದಲು 4:5 ಅದೇ 11:16. ಕ್ವಶನ್ ಅಲ್ಲಿ 2 ಅನುಪಾತ ಬಂದ್ರೆ ಯಾವ ವ್ಯತ್ಯಾಸ? ಉದ್ದದ ವ್ಯತ್ಯಾಸ ಅಂತ ಹೇಳ್ತೀವಿ. ಹಾಗಾದ್ರೆ ಉದ್ದದ ವ್ಯತ್ಯಾಸ ಸೇಮ್ ಬರಬೇಕು. ಸೇಮ್ ಬಂದಿಲ್ಲ ಇಲ್ಲಿ 7 11. ಸೇಮ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅಡ್ಡ ವ್ಯತ್ಯಾಸ ನೋಡ್ತೀವಿ. ಅಡ್ಡ ವ್ಯತ್ಯಾಸ ನೋಡಿದ ಬಳಿಕ ಇಲ್ಲಿ 11 ಇಲ್ಲಿ 1 ಅದೇ, ಇಲ್ಲಿ ಎಷ್ಟದೆ? 5 ಅದೇ. ಹಾಗಾದ್ರೆ ಮೇಲಿನ ಅನುಪಾತಕ್ಕೆ ಕೆಳಗಿನ ಅನುಪಾತ ಅಂತರ್ಲೆ ಗುಣಾಕಾರ, ಇಲ್ಲಿ ಹೋಗಿ ಇದಕ್ಕೆ ಗುಣಾಕಾರ ಮಾಡ್ತೀವಿ. ಅದೇ ರೀತಿ ಕೆಳಗಿನ ಮ್ಯಾಲಿನ ಗುಣಾಕಾರ ಮಾಡೋದಂದ್ರೆ ಅದೇ ರೀತಿ ಕೆಳಗಿನ ಅನುಪಾತಕ್ಕೆ ಮೇಲಿನ ಅನುಪಾತ ಅಂತರ್ಲೆ ಗುಣಾಕಾರ. ಅರ್ಥ ಆಗ್ತದೆ? ಗುಣಾಕಾರ ಮಾಡಿದ್ಮೇಲೆ ಹೊಸ ಅನುಪಾತ ಬರ್ತದೆ. ಹೊಸ ಅನುಪಾತ ಬಂದ್ಮೇಲೆ ಹಳೆ ಅನುಪಾತ ಕ್ಯಾನ್ಸಲ್ ಆಗ್ತದೆ. ಇದು ನೋಡೋ ಅವಶ್ಯಕತೆ ಇಲ್ಲ. ಮತ್ತೆ ಹೊಸ ಅನುಪಾತ ಬಂದ್ರೆ ಮತ್ತೆ ಉದ್ದದ ವ್ಯತ್ಯಾಸ ಬರ್ತದೆ. ಉದ್ದದ ವ್ಯತ್ಯಾಸ ಸೇಮ್ ಬರ್ಲೇಬೇಕು. ಅವಾಗ ಸೇಮ್ ಬರ್ಲಿಲ್ಲ ಅಂದ್ರೆ ನೀವೇನೋ ತಪ್ಪು ಮಾಡ್ರಿ ಅಂತ ಅರ್ಥ ಆಗ್ತದೆ. ಹೌದಾ? ಹಾಗಾದ್ರೆ 9 9 ಸೇಮ್ ಬಂದದೆ. ನಿಮ್ಗೆ ಗೊತ್ತದೆ ಮುಂದೆ ಹೆಂಗ್ ಮಾಡ್ಬೇಕು. 9 9 ಅಂದ್ರೆ 9x = 18. ಯಾಕೆ 18? 18 ವರ್ಷ ಅಂತ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಕ್ವಶನ್ ಅಲ್ಲಿ ಏನಿದೆ? 18 ವರ್ಷ ಅಂತ ಇದೆ. ಹಾಗಾದ್ರೆ 9ಕ್ಕೆ 18 ಆದ್ರೆ 1ಕ್ಕೆ 2, 1ಕ್ಕೆ 2 ಆದ್ರೆ 20ಕ್ಕೆ 40 ಆಗ್ತದೆ, 25ಕ್ಕೆ 50 ಆಗ್ತದೆ. ನಮ್ಗೆ ಎ ಮತ್ತು ಬಿ ಅಂತ ಕೇಳಿಲ್ಲ. ನಮ್ಗೆ ಏನ್ ಕೇಳ್ತಾನೆ? ಇಬ್ಬರದು ವಯಸ್ಸಿನ ಮೊತ್ತ ಕೇಳ್ತಾನೆ. ಹಾಗಾದ್ರೆ ಆ ಮೊತ್ತ ಕೇಳ್ದಂದ್ರೆ ಎರಡೂ ಅನುಪಾತಗಳನ್ನ ಏನ್ ಮಾಡಿವಿ ಸರ್? ಕೂಡಿಸಿವಿ. ಹಾಗಾದ್ರೆ 45 × x ನ ಬೆಲೆ 2, 45 2 ಎಷ್ಟಾಗ್ತದೆ? 90. ಹಾಗಾದ್ರೆ ಏನ್ ಕೇಳ್ದಂದ್ರೆ 27 40 ಆಗ್ತಿತ್ತು ಎ. ಬಿ ಯ ವಯಸ್ಸು ಕೇಳ್ದಂದ್ರೆ 25 2 50 ಆಗ್ತಿತ್ತು. ಇದು ಯಾರು? ಬಿ. ಅರ್ಥ ಆಗ್ತದೆ? ಪಕ್ಕ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟು. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ತಂದೆ ಮತ್ತು ಮಗ, ತಂದೆ 5 ಇದ್ರೆ ಮಗ ಎಷ್ಟಿರ್ತಾನೆ? 1 ಇರ್ತಾನೆ ಅಂತ ಅರ್ಥನ. 5ರಷ್ಟು ಅಂದ್ರೆ 8 ವರ್ಷಗಳ ನಂತರ, 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ಅನುಪಾತ 3:1 ಆಗ್ತದೆ. ತಂದೆಯ ವಯಸ್ಸು ಮಗನ ವಯಸ್ಸಿನ 7ರಷ್ಟು ಅಂದ್ರೆ 7:1. ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟು ಅಂದ್ರೆ 4:1. ಅರ್ಥ ಆಗ್ತದೆ ಇಲ್ರಿ? ಹಾಗಾದ್ರೆ ಇಲ್ಲಿ ತಂದೆಯ ವಯಸ್ಸು ಮಗನ ವಯಸ್ಸಿನ 5ರಷ್ಟು ಅಂದ್ರೆ ತಂದೆ 5 ಮಗ 1 ಅಂದ್ರೆ 5:1. ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಅಂದ್ರೆ 3:1. ಅರ್ಥ ಆಗ್ತದೆ ಸರ್? ಹಾಗಾದ್ರೆ ಕ್ವಶನ್ ಅಲ್ಲಿ ಬಲಗಡೆ 1 ಬಂದದೆ. ಬಲಗಡೆ 1 ಬಂತು ಅಂದ್ರೆ ಯಾವ ವ್ಯತ್ಯಾಸ? ಎಲ್ಲಾಕಾರದ ವ್ಯತ್ಯಾಸ. ಹೌದಾ? ಹಾಗಾದ್ರೆ ಎಲ್ಲಾಕಾರದ ವ್ಯತ್ಯಾಸದಲ್ಲಿ ಎಷ್ಟು ಬರ್ತದೆ? 5ರಾಗ 3 ಹೋದ್ರೆ 2, 3ರಾಗ 1 ಹೋದ್ರೆ 2. 2ಕ್ಕೆ 2 ಸಮ ಬಂತು. ಸಮ ಬಂತು ಅಂದ್ರೆ ಏನ್ ಮಾಡ್ಕೋಬೇಕು? 2x = 8 ಇಡಂಗಿಲ್ಲ. ಎಲ್ಲ ಆಕಾರದಲ್ಲಿ ವ್ಯತ್ಯಾಸ ಸಮ ಬತ್ತಂದ್ರೆ ಪ್ರಶ್ನೆಯಲ್ಲಿ ಏನ ಸಂಖ್ಯೆ ಇರ್ತದೋ ಅದೇ ಆನ್ಸರ್ ಆಗಿರ್ತದೆ. ಅದು ಯಾರ ವಯಸ್ಸಾಗಿರ್ತದೆ? ಅದು ಮಗನ ವಯಸ್ಸು. ನಮಗೂ ಮಗಂದೇ ಕೇಳೋಣ. ಹಾಗಾದ್ರೆ ಆನ್ಸರ್ ಎಷ್ಟಾಯ್ತು? 8. ಮಗನ ವಯಸ್ಸು ಎಷ್ಟ್ರಿ? 8. ಹಾಗಾದ್ರೆ ಮಗ 8 ಆದ್ರೆ ಸಪೋಸ್ ತಂದೆ ಮಗನ ಬದಲಾಗಿ ತಂದೆ ಕೇಳಿದ್ದ ಅಂದ್ರೆ
ಹಾಗಾದ್ರೆ ಮಗ ಬರ್ತಾನೆ, ಮಗ ಕೇಳಿಲ್ಲ ನಮಗ, ಹಾಗಾದ್ರೆ ಮಗ 8 ಬಂದ್ರೆ 5 ಪಟ್ಟು ಅಂದ್ರೆ ಎಷ್ಟಾಗ್ತದ್ರಿ? 40. ಸಿಂಪಲ್ ಸರ್, ನೀವು ಏನು ಬಿಡಿಸಿಲ್ಲ ಇದರಲ್ಲಿ. ಕಾನ್ಸೆಪ್ಟ್ ಮುಖ್ಯ ಇದರಲ್ಲಿ, ನೀವು ಯಾವ ರೀತಿ ಬಿಡಿಸ್ತೀರ ಅನ್ನೋದು ಮುಖ್ಯ. ಎಕ್ಸಾಮ್ ಅಲ್ಲಿ ನಿಮ್ ಪ್ರೊಸೀಜರ್ ಕೊಡಲ್ಲ, ಜಸ್ಟ್ ಮಾರ್ಕ್ಸ್ ನೀವು ಹೆಂಗಾದ್ರೂ ಹಾಕ್ಬೋದು. ಸುಮ್ಮನೆ ABCD 4 ಒಂದು ಟಿಕ್ ಹಾಕಿದ್ರೆ ಅದೇ ಕರೆಕ್ಟ್ ಇತ್ತಂದ್ರೆ ಮಾರ್ಕ್ಸ್ ಬರ್ತದೆ. ನಿಮ್ಗೆ ಯಾರು ಕ್ವಶನ್ ಇಲ್ಲಿ ಹಾಕಲ್ಲ ಅಲ್ಲಿ, ಹೌದಾ? ಅರ್ಥ ಆಗಿದೆಯಾ? ಎಲ್ಲ ಆಕಾರದಲ್ಲಿ ವ್ಯತ್ಯಾಸ ಸೇಮ್ ಬತ್ತು ಅಂದ್ರೆ, ಎಲ್ಲ ಆಕಾರದಲ್ಲಿ ವ್ಯತ್ಯಾಸ ಸೇಮ್ ಬತ್ತು ಅಂದ್ರೆ ನೋಡಿ, ಇದು ಎಲ್ಲ ಅಂದ್ರೆ ಇದು ಉದ್ದದ ವ್ಯತ್ಯಾಸ, ಇದು ಅಡ್ಡ ವ್ಯತ್ಯಾಸ, ಇದು ಹಿಂಗ ಇದು ಹಿಂಗ, ಹೌದಾ? ಈ 2ಕ್ಕೆ 2 ಬರಬೇಕು, ಇಲ್ಲ ಅಂದ್ರೆ 1 ಬತ್ತಂದ್ರೆ 1 ಬರಬೇಕು, ಇಲ್ಲ 3 ಬತ್ತಂದ್ರೆ 3 ಬರಬೇಕು. ಎಟ್ಟಾಗಿ ಬರ್ಲಿ? 4 ಬತ್ತಂದ್ರೆ 4 ಬರ್ಲಿ, ಏನ್ ಬರ್ಲಿ, ಒಟ್ಟು ವ್ಯತ್ಯಾಸ ಸೇಮ್ ಬತ್ತಂದ್ರೆ, ವ್ಯತ್ಯಾಸ ಸೇಮ್ ಬತ್ತಂದ್ರೆ ಪ್ರಶ್ನೆಯಲ್ಲಿ ಏನ ಸಂಖ್ಯೆ ಇರ್ತದೋ ಅದೇ ಆನ್ಸರ್ ಆಗಿರ್ತದೆ. ಬಟ್ ಅದು ಯಾರ ವಯಸ್ಸು ಅಂತ ಕೇಳಿದಾಗ ಯಾರ ಅನುಪಾತ 1 ಇರ್ತದೋ ಅವ್ರದ್ದು, ಹೌದಾ? ಹಾಗಾದ್ರೆ ಯಾರ ಅನುಪಾತ 1 ಇಲ್ಲಿ? ಮಗ. ಹಾಗಾದ್ರೆ ಮಗನ ವಯಸ್ಸು 8. ನಮಗೂ ಕ್ವಶನ್ ಮಗನೇ ಕೇಳಿದಾನೆ 8. ಸಪೋಸ್ ಮಗ ಕೇಳಿಲ್ಲ, ತಂದೆ ಕೇಳಿತ ಅಂದ್ರೆ ಮೊದಲು 8 ಬರ್ತದ. ಈ 8 ಬಂದದ ಅಂದ್ರೆ ಇವ 5 ಪಟ್ಟ ತಂದೆ ಇರ್ತಾನಂದ್ರೆ 8 ಇಲ್ಲಿ ಎಷ್ಟಾಯ್ತು? 40. ಅರ್ಥ ಆಗ್ತದೆ ಸರ್? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಟೈಪ್ ಇದು ಯಾವ ರೀತಿ ಮಾಡ್ತೀರಾ? ಸಿಂಪಲ್ ಆದ ಕ್ವಶನ್. ಏನದ ಕ್ವಶನ್ ನೋಡಿ. 6 ವರ್ಷಗಳ ಹಿಂದೆ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 5ರಷ್ಟು. ತಂದೆ ಮತ್ತು ಮಗ. ತಂದೆ ಎಷ್ಟಿದ್ದಾನೆ? 5ರಷ್ಟು. ಅಂದ್ರೆ ಅನುಪಾತ ಏನ್ ಬರೀಬೇಕು ಸರ್? 5:1 ಬರೀಬೇಕು, ಹೌದಾ? 5:1. ಆದ್ರೆ ಇದು ಈಗಿಂದ ವಯಸ್ಸು ಅಲ್ಲ, ಇದು ಎಂತ ವಯಸ್ಸು? 6 ವರ್ಷಗಳ ಹಿಂದಿದ್ದು. 6 ವರ್ಷಗಳ ಹಿಂದೆ. ಇನ್ನು ನೆಕ್ಸ್ಟ್ 8 ವರ್ಷಗಳ ನಂತರ ಅಂತ ಹೇಳ್ತಾನೆ. ಇನ್ನೊಂದು ಅನುಪಾತದ 8 ವರ್ಷಗಳ ನಂತರ. 8 ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 3ರಷ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ಅನುಪಾತ ಏನಾಗ್ತದೆ? 3:1. ಹೌದಾ? ಹಾಗಾದ್ರೆ ಕ್ವಶನ್ ಅದಾಗ ಬಲಗಡೆ 1 ಇದೆ. ಯಾರ ವಯಸ್ಸು ಕೇಳ್ತಾನೆ? ಮಗಂದು. ಕ್ವಶನ್ ದಾಗ ಏನ್ ಕೇಳ್ತಾನೆ? ಮಗನ ವಯಸ್ಸು ಕೇಳ್ತಾನೆ. ಹಾಗಾದ್ರೆ ಬಲಗಡೆ 1 ಇದ್ರೆ ಯಾವ ವ್ಯತ್ಯಾಸ? ಎಲ್ಲಾಕಾರದ ವ್ಯತ್ಯಾಸ ಅಂತ ಹೇಳಿದ್ವಿ. ಹಾಗಾದ್ರೆ ಎಲ್ಲಾಕಾರದ ವ್ಯತ್ಯಾಸ ನೋಡ್ರಿ. ಎಲ್ಲಾಕಾರ 2, ಎಲ್ಲಾಕಾರ 2, ಹೌದಾ? ಬಲಗಡೆ 1 ಇದ್ದಾಗ ಎಲ್ಲಾಕಾರ ನೋಡ್ತೀವಿ. ಎಲ್ಲಾಕಾರದಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ? 2 ಇದೆ. ಹಾಗಾದ್ರೆ ಎಲ್ಲಾಕಾರದ ವ್ಯತ್ಯಾಸ 2 ಇದ್ದಾಗ ಇಲ್ಲಿ ಏನು ಪ್ರಶ್ನೆಯಲ್ಲಿ ನಂಬರ್ ಇರ್ತಿತ್ತು ಅದೇ ಆನ್ಸರ್ ಆಗ್ತಿತ್ತು. ಆದ್ರೆ ಇಲ್ಲಿವರೆಗೂ ಇದು ಈಗಿಂದಿತ್ತು, ಇದು ಇರ್ಲಿಲ್ಲ, ಇದು ಅಷ್ಟೇ ಇತ್ತು. ಈಗೇನವ? 2 ಅದಾವ, ಒಂದು ಹಿಂದಿಂದದ ಒಂದು ಮುಂದಿಂದದ. ಹಾಗಾದ್ರೆ ಪ್ರಶ್ನೆಯಲ್ಲಿ 2 ಅಂಕಿ ಇದ್ದು ಅಂದ್ರೆ ಎಲ್ಲಾಕಾರದ ವ್ಯತ್ಯಾಸದಲ್ಲಿ ಸೇಮ್ ಬಂದಾಗ ಏನು ನಂಬರ್ ಇರ್ತಿತ್ತು ಅದೇ ನಂಬರ್ ಆಗ್ತಿತ್ತು. ಬಟ್ ಇಲ್ಲಿ 2 ನಂಬರ್ ಇದೆ ಅಂದ್ರೆ 2ಅನ್ನ ಕೂಡಿಸ್ಕೋಬೇಕು ಸರ್. 2ಅನ್ನ ಏನ್ ಮಾಡ್ಕೋಬೇಕು? ಕೂಡಿಸ್ಕೋತೀರಿ. ಹಾಗಾದ್ರೆ ಕೂಡಿಸಿದ್ರೆ ಎಷ್ಟಾಯ್ತು? 6 + 8 14. 6 + 8 ಏನಿದು? 14. ಇದು ಯಾರ ವಯಸ್ಸು? ಮಗನ ವಯಸ್ಸು. ಇದು ಉತ್ತರ ಆಯ್ಕೆಯಲ್ಲಿ ಇರುತ್ತದೆ ಅಲ್ಲ. ಯಾಕೆ ಅಲ್ಲ? 14 ಅನ್ನೋದು ಇರುತ್ತದೆ ಅಲ್ಲ. ಯಾಕಲ್ಲ ಅಂದ್ರೆ ಇದು ಎಂತಹ ವಯಸ್ಸು ಬಂದಿರುತ್ತದೆ? 6 ವರ್ಷ ಹಿಂದಿಂದ ಬಂದಿರುತ್ತದೆ. ಇದು ಎಂತ ವಯಸ್ಸು? ಮಗಂದು 6 ವರ್ಷಗಳ ಹಿಂದಿಂದ ಮಗನ ವಯಸ್ಸು ಇದು. ಹಾಗಾದ್ರೆ ಮಗನ ಈಗಿನ ವಯಸ್ಸು ಕೇಳ್ತಾನ ಅವನು. ಏನಂತ ಕ್ವಶನ್? ಮಗನ ಈಗಿನ ವಯಸ್ಸು ಕೇಳ್ತಾನೆ, ಹೌದಾ? ಹಾಗಾದ್ರೆ ಮಗನ ಈಗಿನ ವಯಸ್ಸು ಎಷ್ಟಾಗ್ತದೆ ಸರ್? 6 ವರ್ಷ ಹಿಂದೆ 14 ಅಂದ್ರೆ ಈಗ ಎಷ್ಟಿರ್ತೀವಿ? +6 ಎಷ್ಟಾಗ್ತದೆ? 20. ಅರ್ಥ ಆಗ್ತದೆ ಎಲ್ರಿಗೂ? ಪಕ್ಕ ನೋಡಿ. ಇಲ್ಲಿವರೆಗೂ ಏನ್ ನೋಡಿದ್ರಿ? ಇದು ಇರ್ಲಿಲ್ಲ, ಇದು ಈಗಿಂದಿತ್ತು, ಹೌದಾ? ಇದು ಇರ್ಲಿಲ್ಲ, ಈಗಿಂದಿತ್ತು. ಎಲ್ಲಾ ಕಾಲ ವ್ಯತ್ಯಾಸ ಸೇಮ್ ಬಂದದೆ. ಸೇಮ್ ಬಂದಿತ್ತು ಅಂದ್ರೆ ಏನು ನಂಬರ್ ಇರ್ತಿತ್ತು ಅದೇ ಆನ್ಸರ್ ಆಗ್ತಿತ್ತು. ಯಾರ್ದು? ಮಗಂದು, ಅಥವಾ ಯಾರ್ದು 1 ಇರ್ತೋ ಅವಂದು. ಬಟ್ ಇಲ್ಲಿ ಏನದೆ? ಒಂದು ಹಿಂದಿಂದು ಮುಂದಿಂದದೆ, ಈಗಿಂದೇ ಇಲ್ಲ. ಬಟ್ ಹಿಂದಿಂದು ಮುಂದಿಂದದೆ.
ವ್ಯತ್ಯಾಸ ಸೇಮ್ ಬಂದದ್ದು ಒಪ್ಕೋತೀವಿ, ಇಲ್ಲಿ 2 ನಂಬರ್ ಇವೆ. ಹಾಗಾದ್ರೆ ವ್ಯತ್ಯಾಸ ಸೇಮ್ ಬಂದಿದ್ದು ಇಲ್ಲಿ 2 ನಂಬರ್ ಅಂದ್ರೆ 2 ಕೂಡಿಸ್ಕೊಂಡ್ಬಿಡ್ತೀವಿ. 8 + 6 8 14. 14 ಉತ್ತರ ಆಯ್ಕೆಗಳಲ್ಲಿ ಒಂದೇ ಆಪ್ಷನ್ ಇರ್ತದೆ, ಹಾಕಬಾರದು. ಯಾಕೆ ಹಾಕಬಾರದು? ಇದು 6 ವರ್ಷಗಳ ಹಿಂದಿಂದ ಬಂದಿರುತ್ತದೆ. ಅರ್ಥ ಆಗ್ತದ? 6 ವರ್ಷಗಳ ಹಿಂದಿಂದ ಬಂದಿರುತ್ತದೆ. ಹಾಗಾದ್ರೆ ನಮಗ ಅವನು ಕೇಳ್ತಾನೆ ಈಗಿನ ವಯಸ್ಸು ಕೇಳ್ತಾನೆ. 6 ವರ್ಷಗಳ ಹಿಂದೆ 14 ಅಂದ್ರೆ ಮಗನ ಈಗಿನ ವಯಸ್ಸು ಎಷ್ಟಾಗ್ತದೆ? 14ಕ್ಕೆ 6 ಕೂಡಿಸ್ತೀವಿ, ಎಷ್ಟಾಯ್ತು? 20. ಮಗನ ವಯಸ್ಸು ಎಷ್ಟಾಯ್ತು ಸರ್? 20. ಅರ್ಥ ಆಗಿದೆ ಎಲ್ರಿಗೂ? ಪಕ್ಕನ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಂತದೇ ಒಂದು ಸೇಮ್ ನೋಡೋಣ. ಸೇಮ್ ಕ್ವಶನ್. ಅಂದ್ರೆ ಎಲ್ಲ ಆಕಾರದ ವ್ಯತ್ಯಾಸ ಸೇಮ್ ಬರಬೇಕು. ಸೇಮ್ ಇಲ್ಲ ಅಲ್ಲ, ಇದರಾಗೂ ಇಲ್ಲ, ಇದರಾಗೂ ಇಲ್ಲ. ನೋಡೋಣ. ಓಕೆ, ಡೈರೆಕ್ಟ್ ಆಗಿದೆ ನೋಡೋಣ ಕ್ವಶನ್. ನೆಕ್ಸ್ಟ್ ಕ್ವಶನ್ ಯಾರ್ದಿದೆ? ಸೀತಾ ಮತ್ತು ತಾಯಿ. ಹೌದಾ? ಏನ್ ಕ್ವಶನ್ ನೋಡಿ. 3 ವರ್ಷಗಳ ಹಿಂದೆ ಸೀತಾಳ ತಾಯಿಯ ವಯಸ್ಸು ಸೀತಾಳ ವಯಸ್ಸಿನ 4ರಷ್ಟು. ಸೀತಾಳ ತಾಯಿಯ ವಯಸ್ಸು ಸೀತಾಳ ವಯಸ್ಸಿನ 4ರಷ್ಟಿದೆ. 3 ವರ್ಷಗಳ ನಂತರ ಸೀತಾಳ ತಾಯಿಯ ವಯಸ್ಸು ಸೀತಾಳ ವಯಸ್ಸಿನ 3ರಷ್ಟಾದರೆ ಸೀತಾಳ ವಯಸ್ಸೆಷ್ಟು? ಏನೂ ಕೊಟ್ಟಿಲ್ಲ ಇಲ್ಲಿ ಅಂದ್ರೆ ಈಗಿಂದೇ ಹೇಳ್ಬೇಕು ಸರ್. ಏನು ಕೊಟ್ಟಿಲ್ಲ ಅಂದ್ರೆ ಅಂತ ಹೇಳ್ಬೇಕು, ಈಗಿಂದೇ ಹೇಳ್ಬೇಕಾಗ್ತದೆ. ಹಾಗಾದ್ರೆ ಮೊದಲು ತಾಯಿ ಮತ್ತು ಸೀತಾ ಕರೀತೀವಿ. ತಾಯಿ ಮತ್ತು ಸೀತಾ. ಹೌದಾ? ಹಾಗಾದ್ರೆ 3 ವರ್ಷಗಳ ಹಿಂದೆ ಇರ್ತಾನೆ. ಹಾಗಾದ್ರೆ 3 ವರ್ಷಗಳ ಹಿಂದೆ ಎರೋ ಮಾರ್ಕ್ ಹಿಂದೆ ಇರುತ್ತದೆ. 3 ವರ್ಷಗಳ ಹಿಂದೆ ಸೀತಾಳ ತಾಯಿಯ ವಯಸ್ಸು ಸೀತಾಳ ವಯಸ್ಸನ್ನು 4 ಪಟ್ಟು. ಹಾಗಾದ್ರೆ ಸೀತಾ 1 ಇದ್ರೆ ತಾಯಿ ಎಷ್ಟಿರ್ತಾಳೆ? 4 ಪಟ್ಟು ಇರ್ತಾಳೆ. ಹೌದಾ? ಇನ್ನು ನೆಕ್ಸ್ಟ್ ಅದೇ 3 ವರ್ಷ ನಂತರ ಅಂತ ಹೇಳ್ತಾನೆ. ಎರೋ ಮಾರ್ಕ್ ಮುಂದೆ ಹೋಗ್ತದೆ. 3 ವರ್ಷಗಳ ನಂತರ ಸೀತಾಳ ತಾಯಿ ವಯಸ್ಸು ಸೀತಾಳ ವಯಸ್ಸಿನ 3ರಷ್ಟು ಅಂತ ಹೇಳ್ತಾನೆ. ಹಾಗಾದ್ರೆ ಸೀತಾ 1 ಇದ್ರೆ ತಾಯಿ 3 ಆಗ್ತಾಳೆ. ಬಲಗಡೆ 1 ಅದೆ. ಬಲಗಡೆ 1 ಇತ್ತಂದ್ರೆ ಯಾವ ಆಕಾರ? ಎಲ್ಲ ಆಕಾರ. ಎಲ್ಲ ಆಕಾರದಲ್ಲಿ ಎಷ್ಟು ಬರ್ತದೆ? 1 ಬರ್ತದೆ. ಇಲ್ಲಿ 2 ಬರ್ತದೆ. ಎಲ್ಲ ಆಕಾರದಲ್ಲಿ ವ್ಯತ್ಯಾಸ ಏನಿಲ್ಲ, ಸೇಮ್ ಇಲ್ಲ ಸರ್. ಹೌದಾ? ಎಲ್ಲ ಆಕಾರದಲ್ಲಿ ವ್ಯತ್ಯಾಸ ಏನಿಲ್ಲ, ಸೇಮ್ ಇಲ್ಲ. ಹಾಗೆ ಸೇಮ್ ಇರ್ಲಿಲ್ಲ ಅಂದ್ರೆ ನಾವ್ ಏನು ಅಂತ ಹೇಳಿದೀವಿ? ಉದ್ದದ ವ್ಯತ್ಯಾಸ ಎಷ್ಟಿರ್ತದೋ ಅದ್ರ ಮಗ್ಗಿ ಓದಬೇಕು. ಎಲ್ಲಿವರೆಗೂ? ಅಡ್ಡ ವ್ಯತ್ಯಾಸ ಬರುವವರೆಗೂ. ಹಾಗಾದ್ರೆ ಯಾವ ಮಗ್ಗಿ ಓದಬೇಕು? 1 ಮಗ್ಗಿ ಎಲ್ಲಿ ಬರುವವರೆಗೂ? 2 ಬರತ್ತ. ಹಾಗಾದ್ರೆ ಒಂದೆಷ್ಟಲೇ 2? 1 2 2. ಒಂದೆಷ್ಟಲೇ 2? 1 2 2. ಹಾಗಾದ್ರೆ ಇಲ್ಲಿ ಯಾವ ನಂಬರ್ ಇರ್ತದೆ ಅದು ಗುಣಾಕಾರ ಮಾಡಬೇಕು. ಬಟ್ ಇಲ್ಲಿ ಏನವೆ? 2 ನಂಬರ್ ಇವೆ. ಹಾಗಾದ್ರೆ 2 ಕೂಡಿಸಿದ್ರೆ ಎಷ್ಟಾಗ್ತದೆ? 6. 6 ಎಷ್ಟಲೇ ಆಗ್ತದೆ ಸರ್? ನೀವು ಪ್ಲಸ್ ಮಾಡ್ತೀರಿ. 6 6 2 ಎಷ್ಟಾಯ್ತು? 12. ಹಾಗಾದ್ರೆ 12 ಅನ್ನೋದು ಸೀತಾಳ ವಯಸ್ಸು ಇರ್ತದೆ. ಇದು ಯಾರ ವಯಸ್ಸು? ಯಾರ್ದು ಒಂದದ ಇಲ್ಲಿ? ಹೌದು, ಸೀತಾಳ ವಯಸ್ಸು ಇರ್ತದೆ. ಆದ್ರೆ ಸೀತಾಳ ವಯಸ್ಸು 12 ಅಲ್ಲ. ಯಾಕಲ್ಲ? ಇದು 3 ವರ್ಷ ಹಿಂದಿನ. 3 ವರ್ಷ ಹಿಂದೆ 12 ಇರ್ತದೆ. ಆದ್ರೆ ನಮಗೇನ್ ಬೇಕಾಗಿರ್ತದೆ? ಸೀತಾಳ ವಯಸ್ಸು ಅಂತ ಹೇಳ್ತಾನೆ. ಏನು ಕೊಟ್ಟಿಲ್ಲ ಅಂದ್ರೆ ಏನಿರ್ತದೆ? ಅದು ಈಗಿನ ವಯಸ್ಸು ಇರ್ತದೆ. ಹಾಗಾದ್ರೆ ಸೀತಾಳ ಈಗಿನ ವಯಸ್ಸು 12 + 3 ಎಷ್ಟಾಗ್ತದೆ? ಅರ್ಥ ಆಗ್ತದೆ ಸರ್? ಏನು ಬಿಡಿಸಿಲ್ಲ ಸರ್. ನೀವು X Y ಅನ್ನೋದು ಬಿಡಿಸೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಸರ್ ಅಷ್ಟೇ. ಇದರಲ್ಲಿ ಬೇಸಿಕ್ ಅದೇ ನೋಡಿ. ಉದ್ದದ ವ್ಯತ್ಯಾಸ ಸರಿ. ಎಲ್ಲ ಆಕಾರ. ಯಾಕೆ ಎಲ್ಲ ಆಕಾರ? ಬಲಗಡೆ 1 ಅದೇ. ಎಲ್ಲ ಆಕಾರದಲ್ಲಿ 1 ಬರ್ತದೆ, ಎಲ್ಲ ಆಕಾರದಲ್ಲಿ 2 ಬರ್ತದೆ. ಹಾಗಾದ್ರೆ ಸೇಮ್ ಬಂದಿಲ್ಲ. ಸೇಮ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಉದ್ದದ ವ್ಯತ್ಯಾಸ ಎಷ್ಟದೋ ಅದ್ರ ಮಗ್ಗಿ ಓದ್ತೀವಿ. ಎಲ್ಲಿವರೆಗೂ? ಅಡ್ಡ ಬರೋವರೆಗೂ. ಅಡ್ಡ 2 ಅದ. ಹಾಗಾದ್ರೆ ಒಂದೆಷ್ಟಲೇ 2? 1 2 2. ಹಾಗಾದ್ರೆ ಇಂಟು 2 ಆಗಿದೆ ಅಂದ್ರೆ ಇಲ್ಲಿ ಯಾವ ನಂಬರ್ ಇರ್ತೋ ಅದು ಗುಣಾಕಾರ ಮಾಡ್ತಿದ್ವಿ. ಬಟ್ ಇಲ್ಲಿ 2 ನಂಬರ್ ಅವ. ಅದಕ್ಕೆ ಏನ್ ಮಾಡ್ತೀವಿ? 2 ಕೂಡಿಸ್ತೀವಿ. 3 + 3 ಎಷ್ಟಾಯ್ತು? 6 ಆಯ್ತು. ಹಾಗಾದ್ರೆ 6 2 8 ಆಯ್ತು ಸರ್? 12.
ಅದು ಯಾರ ವಯಸ್ಸು ಯಾರ್ದು ಒಂದಿರ್ತದೆ ಅವ್ರದ್ದು ಯಾರ್ದು ಒಂದದೆ ಸೀತಾಳ. ಸೀತಾಳ ವಯಸ್ಸು 12 ಅಂತ ತಿಳ್ಕೊಂಡ್ರೆ ಅದು ಒಂದೇ ಆಪ್ಷನ್ ಇರ್ತದೆ, ಹಾಕಬಾರದು. ಯಾಕೆ ಹಾಕಬಾರದು? ಇದು 3 ವರ್ಷಗಳ ಹಿಂದಿಂದ ಅನುಪಾತದೆ. 3 ವರ್ಷಗಳ ಹಿಂದೆ 12 ಆದ್ರೆ ಈಗ ಎಷ್ಟಾಗಿರ್ತದೆ? 12 + 3 ಅಂದ್ರೆ 15 ಆಗ್ತದೆ. ಅರ್ಥ ಆಯ್ತಾ ಎಲ್ರಿಗೂ?